ನಮಸ್ತೆ, ನಾನು ತೇಜು. ಸೊ ನಾನಿವತ್ತಿಂದ ನಿಮ್ಮೆಲ್ರಿಗೂ ಕೆಲವೊಂದು ಕತೆಗಳು ಹೇಳ್ಬೇಕು ಅಂತ ಬರ್ತಿದ್ದೀನಿ. ಕತೆಗಳು ಅಂತಂದ್ರೆ ಈ ಕಾಗಕ್ಕ ಗುಬ್ಬಕ್ಕನ ಕತೆಗಳಲ್ಲ, ಇಲ್ಲ ನಮ್ಮ ಅಜ್ಜಿ ಹೇಳ್ತಾ ಇದ್ರಲ್ಲ ಆ ಥರ ಕತೆಗಳು ಅಲ್ಲ. ಕೆಲವೊಂದು ಮೋಟಿವೇಶನಲ್ ಸ್ಟೋರೀಸ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮೋಟಿವೇಶನಲ್ ಸ್ಟೋರೀಸೇ ಯಾಕಂದ್ರೆ ಯಾರ ಲೈಫು ಪರ್ಫೆಕ್ಟ್ ಅಲ್ಲ. ಎಲ್ಲರ ಲೈಫಲ್ಲೂ ದೇವರು ಏನೋ ಒಂದು ಪ್ರಾಬ್ಲಮ್ಸ್ ಅಂತೂ ಇಟ್ಟಿರ್ತಾನೆ. ಸೊ ಆ ಥರ ಫೈಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಎಲ್ಲೋ ಒಂದು ಕಡೆ ಮೋಟಿವೇಶನ್ ಬೇಕಾಗತ್ತೆ. ಎಲ್ರಿಗೂ ಸುಸ್ತಂತೂ ಆಗತ್ತೆ ಈ ಲೈಫ್ ಅನ್ನೋ ಜರ್ನಿಯಲ್ಲಿ, ಇನ್ಕ್ಲೂಡಿಂಗ್ ಮೀ. ನನಗೂ ಕೂಡ ಸುಸ್ತಾಗತ್ತೆ ಕೆಲವೊಂದ್ಸತಿ. ಆಗ ಈ ಥರ ಕತೆಗಳನ್ನ ನಾನು ಹುಡುಕಿ ನೋಡಿ ಕೆಲವೊಂದು ಮೋಟಿವೇಶನಲ್ ಸಾಂಗ್ಸ್ ಕೇಳಿ ಬೂಸ್ಟಪ್ ಆಗ್ತೀನಿ. ಮುಂದಕ್ಕೆ ಹೋಗೋದಕ್ಕೆ ಏನಾದರೂ ಬೇಕಲ್ಲ. ಒಂದ್ಸತಿ ಒಬ್ಬ ಶಿಲ್ಪಿ 3 ಕಲ್ಲನ್ನ ತಗೊಂತಾನೆ. ಅವನು ಅನ್ಕೊಂಡಿರೋಂಗೆ ಒಂದು ಸುಂದರವಾದ ಶಿಲೆ ಮಾಡೋಣ ಅಂತ. ಆ 3 ಕಲ್ಲಲ್ಲಿ ಮೊದಲನೇ ಕಲ್ಲಿಂದ ಶುರು ಮಾಡ್ತಾನೆ. ಆ ಮೊದಲನೇ ಕಲ್ಲು 1-2 ಉರಿಪೆಟ್ಟು ಕೊಡ್ತಿದ್ದಂಗೆ ಸಾಕು ನನಗೆ ಆಗಲ್ಲ ಅಂತ ಗೋಳಾಡ್ಬಿಡತ್ತೆ. ಶಿಲ್ಪಿ ಮೊದಲನೇ ಕಲ್ಲನ್ನ ಪಕ್ಕಕ್ಕಿಟ್ಟು 2ನೇ ಕಲ್ಲಿಂದ ಶುರು ಮಾಡ್ತಾನೆ. 2ನೇ ಕಲ್ಲು ಒಂದು ಅರ್ಧ ಆಗ್ತಿದ್ದಂಗೆ ಅದು ಕೂಡ ಸಾಕು ನನ್ನ ಕಲ್ಲಿಂದ ಆಗಲ್ಲ ಅಂತ ಗೋಳಾಡ್ಬಿಡತ್ತೆ. ಆ 2ನೇ ಕಲ್ಲನ್ನ ಕೂಡ ಶಿಲ್ಪಿ ಪಕ್ಕಕ್ಕಿಟ್ಟು 3ನೇ ಕಲ್ಲಿಂದ ಮತ್ತೆ ಶುರು ಮಾಡ್ತಾನೆ. 3ನೇ ಕಲ್ಲು ಎಷ್ಟೇ ಉಳಿಪೆಟ್ಟು ಕೊಟ್ಟರು ಏನು ಮಾತಾಡದೆ ಸುಮ್ಮನೆ ಇರತ್ತೆ. ಅವನ ಕೆಲಸ ಮುಗಿಯೋವರೆಗೂ ಕೂಡ ಆ 3ನೇ ಕಲ್ಲು ಏನು ತುಟುಕ್ ಅಂದಿರಲ್ಲ. ಅದು ಮುಗಿಸಿದ ತಕ್ಷಣ ಶಿಲ್ಪಿ ನೋಡಿದಾಗ ಅವನು ಅನ್ಕೊಂಡಿರುವಂತ ಶಿಲೆ ಆಗಿರತ್ತೆ. ಅದು ಅಂದ್ರೆ ಅವನು ಏನು ಆಸೆ ಪಟ್ಟಿದ್ದ ಆ ಶಿಲೆಯಾಗಿ ಕಾಣಿಸ್ತಿರುತ್ತೆ. ಆ ಶಿಲ್ಪಿ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಅದಾದ್ಮೇಲೆ ಮೊದಲನೇ ಕಲ್ಲ ತಗೊಂಡೋಗಿ ಮೆಟ್ಲು ಮಾಡ್ತಾನೆ. 2ನೇ ಕಲ್ಲ ತಗೊಂಡೋಗಿ ದೇವಸ್ಥಾನದ ಕಂಬಗಳಾಗಿ ಮಾಡ್ತಾನೆ. 3ನೇ ಕಲ್ಲ ತಗೊಂಡೋಗಿ ದೇವಸ್ಥಾನದ ಗುಡಿಯಲ್ಲಿ ಇಡ್ತಾನೆ. ಸೊ ಇದ್ರ ಅರ್ಥ ಏನು ಅಂತ ಅಂದ್ರೆ, ದೇವರು ಅಷ್ಟೇ ಎಲ್ರೂ ಶಿಲೆಯಾಗಿ ನೋಡ್ಬೇಕು ಅಂತಾನೆ ಇಷ್ಟಪಡೋದು. ಅದಕ್ಕೆ ದೇವರು ಕೆಲವೊಮ್ಮೆ ತುಂಬಾ ಕಷ್ಟಗಳನ್ನ ಕೊಡ್ತಾನೆ. ಆದ್ರೆ ನಾವೇನ್ ಅನ್ಕೊಂತೀವಿ, ಯಾಕಿಷ್ಟು ದೇವ್ರ ಕಷ್ಟ ಕೊಡ್ತಿದ್ದಾನೆ, ನಾವ್ ಏನ್ ಪೂಜೆ ಮಾಡಿದ್ರು ಫಲ ಇಲ್ಲ, ನಮ್ಮನ್ನೇ ಯಾಕಿಷ್ಟು ಕಷ್ಟಕ್ಕೆ ದುಡ್ತಾನೆ, ಏನೇನೋ ಕ್ವಶನ್ಸ್ ಬರುತ್ತೆ ನಮ್ಗೆ. ಆದ್ರೆ ದೇವ್ರು ಯಾಕೆ ಅಷ್ಟು ಕಷ್ಟ ಕೊಡ್ತಿದ್ದಾನೆ ಅನ್ನೋ ಹಿಂದಿನ ಅರ್ಥ ಅವ್ನು ನಮ್ಮನ್ನ ಶಿಲೆಯಾಗಿ ನೋಡ್ಬೇಕು ಅಂತ ಅನ್ಕೊಂತಿರ್ತಾನೆ. ಆದ್ರೆ ಅಲ್ಲಿಗೆ ನಾವು ಗಿವ್ ಅಪ್ ಮಾಡ್ಬಿಟ್ರೆ ನಾವು ಅಷ್ಟೇ ಮೆಟ್ಲಾಗ್ತೀವಿ, ಇಲ್ಲ ಕಂಬಗಳಾಗ್ತೀವಿ. ಮೆಟ್ಲನ್ ಜನ ಏನ್ ಮಾಡ್ತಾರೆ, ತುಂಬ್ಕೊಂಡ್ ಬರ್ತಾರೆ. ಕಂಬನ್ ಏನ್ ಮಾಡ್ತಾರೆ, ಪ್ರಸಾದ ತಿಂದು ಮಿಕ್ಕಿರೋದನ್ನ ಒರೆಸ್ತಾರೆ, ಕುಂಕುಮ ಇಟ್ಕೊಂಡಿರೋದು ಒರೆಸ್ತಾರೆ. ಖಂಡಿತ ಬೆಲೆ ಅಂತೂ ಕೊಡಲ್ಲ. ಅದೇ ಶಿಲೆ 3ನೇ ಕಲ್ಲು ಶಿಲೆಯಾಗಿ ಗುಡಿಯೊಳಗೆ ಕೂತಿರುತ್ತಲ್ಲ, ಅದಕ್ಕೆ ಕೈ ಮುಗಿತಾರೆ. ಆ ಮರ್ಯಾದೆ ನಿನಗೆ ಬೇಕು ಅಂತಂದ್ರೆ ದೇವರು ನಿನ್ನನ್ನ ರೆಡಿ ಮಾಡೋವರೆಗೂ ನೀನು ಕಾಯ್ಬೇಕು. ಅಂದ್ರೆ ನೀನು ಕೂಡ ಗಿವ್ ಅಪ್ ಮಾಡಬಾರ್ದು. ಆಯ್ತು, ಎಷ್ಟೇ ಪರೀಕ್ಷೆ ಮಾಡಿದ್ರು ಪರವಾಗಿಲ್ಲ, ನಾನು ನಿನ್ನನ್ನು ನಂಬ್ತೀನಿ, ನಂಬಿರ್ತೀನಿ. ಅದೊಂದು ಮಾತಿದೆಯಲ್ಲ ದೇವರಿಗೆ, ನೀನೇನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಆಕ್ಚುಲಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ. ಸೊ ಈ ಥರ ನನಗೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಗಿವ್ ಅಪ್ ಮಾಡಿಬಿಟ್ರೆ ಅಲ್ಲಿಗೆ ನಮ್ಮ ಲೈಫ್ ಅಷ್ಟೇ. ಅದು ನಾವು ಏನು ಬೇಕಾದರೂ ಆಗ್ಬೋದು. ಅಂದರೆ ಎಕ್ಸಾಂಪಲ್, ನಾವೇನಾದರೂ ಓದಬೇಕಾದ್ರೆ 10th ಅಷ್ಟೇ ಆಗೋದು ನನ್ನ ಕೈಯಲ್ಲಿ, ಮುಂದಕ್ಕೆ ಓದೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ರೆ ನಮ್ಮ ಲೈಫ್ ಏನಾಗ್ಬೋದು. ಕೆಲವೊಂದ್ಸತಿ ಲಕ್ ಕೂಡ ಕೈ ಹಿಡಿಯುತ್ತೆ, ಬಟ್ ಎಲ್ಲರಿಗೂ ಆ ಲಕ್ ಕೈ ಹಿಡಿಯಲ್ಲ. ಬೈ ಎಂಡ್ ಆಫ್ ದ ಡೇ ನಮಗೆ ದೇವ್ರ ಆಶೀರ್ವಾದ ಖಂಡಿತ ಮುಖ್ಯ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಯೋಚನೆ ಮಾಡಬೇಕಂದ್ರೆ, ನಮ್ಮ ದೇವರೇ ಇಲ್ಲ, ದೇವ್ರ ಕೈ ಬಿಟ್ಬಿಟ್ಟಿದ್ದಾನೆ, ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಏನೋ ಕೆಟ್ಟದಾಗ್ತದೆ ಅಂತಂದ್ರೆ ಅದರಿಂದ ನಿಮಗೆ ಒಳ್ಳೇದೇ ಕಾಯ್ದಿದೆ ಅಂತಾನೆ ಅರ್ಥ. ನಂಬಿಕೆ ಇಡಿ, ಖಂಡಿತ ದೇವರಿದ್ದಾನೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ಇವತ್ತಿನ ಸ್ಟೋರಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಸಲಹೆಗಳು, ಸಜೆಷನ್ಸ್ಗಳು ಇತ್ತು ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸ್ಬೋದು. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದಟ್ ನಾನು ಯಾವುದೇ ಒಂದು ಹೊಸ ಸ್ಟೋರೀಸ್ ಅಪ್ಲೋಡ್ ಮಾಡೋದು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಿಮ್ಮ ಕನ್ನಡದ ಹುಡುಗಿ ತೇಜು.